LM ನಾಗರಾಜ್ ಅವರ ನೇತೃತ್ವದ ಫ್ರೀಡಮ್ ಇವತ್ತು ಆನ್ಲೈನ್ ಚಾನೆಲ್ ಈಗಾಗಲೇ ಚಿರಪರಿಚಿತರಾಗಿದ್ದು ಜನಸಾಮಾನ್ಯರ ವಿಶ್ವಾಸಕ್ಕೊಳಪಟ್ಟಿದೆ. ಈ ಫ್ರೀಡಮ್ ಚಾನೆಲ್ ತಮ್ಮ ಸ್ಯಾಟಲೈಟ್ ಮಾಧ್ಯಮ ಕ್ಷೇತ್ರ ಪ್ರಾರಂಭ ಮಾಡ್ತಿರೋದು ನನಗೆ ಅತ್ಯಂತ ಸಂತೋಷ. ನನಗೆ ವಿಶ್ವಾಸ ಇದೆ, ಫ್ರೀಡಮ್ ಟಿವಿಯ ಸಂಪಾದಕರು ಮತ್ತು ಅದರ ಸಂಪೂರ್ಣ ತಂಡ ಪ್ರಾಮಾಣಿಕತೆ ಬದ್ಧತೆಯಿಂದ ಕೆಲಸ ನಿರ್ವಹಿಸಿಕೊಂಡು ಸಮಾಜದಲ್ಲಿ ಆಗುವಂಥ ಎಲ್ಲ ಆ ಒಂದು ವಿಚಾರ ಮತ್ತು ವಿನಿಮಯಗಳನ್ನು ಸ್ಪಷ್ಟವಾಗಿ ಮತ್ತು ಸತ್ಯತೆಯಿಂದ ಅದನ್ನು ಜನರ ತಿಳಿಸುವ ಮುಖಾಂತರ ಸಮಾಜದಲ್ಲಿ ಏಕತೆ, ಪ್ರೀತಿ, ವಿಶ್ವಾಸ, ಸೋದರ ಮತ್ತು ಜನರಿರುವಂಥ ಜನಸಾಮಾನ್ಯರಿಗಾಗುವಂಥ ಕಷ್ಟಗಳನ್ನು ಸರ್ಕಾರದ ಗಮನಕ್ಕೆ ತಂದು ಅದರ ಮುಖಾಂತರ ಕೆಲಸ ನಿರ್ವಹಿಸಿ ಆ ಜನರ ನೋವನ್ನು ಕೂಡ ಕಡಿಮೆ ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಎಂಬ ವಿಶ್ವಾಸದೊಂದಿಗೆ ಈ ಒಂದು ಫ್ರೀಡಮ್ ಚಾನಲ್ಗೆ ನನ್ನ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಫ್ರೀಡಮ್ ಚಾನಲ್ ಹೊಸದಾಗಿ ಲಾಂಚ್ ಆಗ್ತಾ ಇದೆ. ಭಾಳ ಸಂತೋಷದ ಸಂಗತಿ ಆಗಿದೆ. ನನ್ನ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆ, ಶುಭಾಶಯಗಳನ್ನು ಕೋರುತ್ತಾ ಈ ಸುದ್ದಿ ಮಾಧ್ಯಮ ಸಮಾಜದಲ್ಲಿ ಪರಿವರ್ತನೆ, ಬದಲಾವಣೆ, ಅಭಿವೃದ್ಧಿಯಲ್ಲಿ ಅತ್ಯಂತ ಮಹತ್ವದಾದಂಥ ಒಂದು ಪಾತ್ರವನ್ನು ವಹಿಸ್ತದೆ. ಹೀಗಾಗಿ ಫ್ರೀಡಮ್ ಚಾನಲ್ ಇನ್ನೂ ಉತ್ತಮವಾಗಿ ಅತ್ಯಂತ ನಿರ್ಭಿಡೆಯಿಂದ ನಿಷ್ಪಕ್ಷಪಾತವಾಗಿ ಇದ್ದದ್ದು ಇದ್ದ ಹಾಗೆ ಇವತ್ತು ಜನರಿಗೆ ಸುದ್ದಿ ಮುಟ್ಟಿಸುವಂಥ ಒಂದು ಕೆಲಸ ಮಾಡಿ ಈ ಭಾಗದ ಅಭಿವೃದ್ಧಿಗೆ ಪೂರಕವಾಗಿ ಅವರು ಸೇವೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇಟ್ಕೊಂಡು ಅವರಿಗೆ ಶುಭವನ್ನು ಹಾರೈಸುತ್ತೇನೆ. ಫ್ರೀಡಮ್ ಸುದ್ದಿ ಮಾಧ್ಯಮ ಸ್ಯಾಟಲೈಟ್ ಮುಖಾಂತರ ಪ್ರಾರಂಭ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಅವರ ಒಂದು ಪ್ರಯತ್ನ ಯಶಸ್ವಿಯಾಗಲಿ ಮತ್ತು ಏನಿವತ್ತು ಭಾಳ ಸ್ಪರ್ಧೆ ಇದೆ ಇವತ್ತು ದೃಶ್ಯ ಮಾಧ್ಯಮದಲ್ಲಿ, ಆ ಸ್ಪರ್ಧೆಯ ನಡುವೆ ನೈಜವಾದಂಥ ವಿಷಯಗಳನ್ನು, ಸಾರ್ವಜನಿಕರ ಮಹತ್ವ ಇರ್ತಕ್ಕಂಥ ವಿಷಯಗಳನ್ನು ಮತ್ತು ಆಡಳಿತ ಯಂತ್ರವನ್ನು ಎಚ್ಚರಿಕೆ ಕೊಡ್ತಕ್ಕಂಥ ಹಲವಾರು ವಿಚಾರಗಳನ್ನು ಅವರು ಜನರಿಗೆ ಮುಟ್ಟಿಸುವಂಥ ಕೆಲಸ ಆಗಲಿ ಮತ್ತು ಅವರ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅವರಿಗೆ ಅಂತಕ್ಕಂಥ ಮಾತನ್ನು ಹೇಳಿ ಅವರಿಗೆ ಶುಭಾಶಯಗಳನ್ನು ಕೊಡ್ತಾರೆ. ಥ್ಯಾಂಕ್ ಯು. ಫ್ರೀಡಮ್ ನ್ಯೂಸ್ ಚಾನಲ್ ಹೆಸರಲ್ಲೇ ಒಂದು ಶಕ್ತಿ ಇದೆ. ಫ್ರೀಡಮ್ ಅಂತಂದರೆ ಅದೊಂದು ಶಕ್ತಿ, ಅದೊಂದು ಗಟ್ಟಿ ಧ್ವನಿ. ಇದುವರೆಗೂ ಕೇಬಲ್ ಮೂಲಕ ಪ್ರಸಾರವಾಗ್ತಾ ಇದ್ದಂತಹ ಫ್ರೀಡಮ್ ನ್ಯೂಸ್ ಚಾನಲ್ ಇನ್ನು ಕೆಲವೇ ದಿನಗಳಲ್ಲಿ ಸ್ಯಾಟಲೈಟ್ ಮೂಲಕ ನಿಮ್ಮ ಮುಂದೆ ಬರ್ತಾ ಇದೆ. ಕನ್ನಡ ಎಲೆಕ್ಟ್ರಾನಿಕ್ ಮೀಡಿಯಾ ಜಗತ್ತಿಗೆ ಸ್ಯಾಟಲೈಟ್ ಮೂಲಕ ಪಾದಾರ್ಪಣೆ ಮಾಡ್ತಾ ಇರುವಂತಹ ಫ್ರೀಡಮ್ ನ್ಯೂಸ್ ಚಾನಲ್ಗೆ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ಚಾನಲ್ನ ಸಾರಥ್ಯ ವಹಿಸಿರುವಂತಹ ನಾಗರಾಜ್ ನನ್ನ ಅತ್ಯಂತ ಆತ್ಮೀಯ ಗೆಳೆಯ. ಹಿಂದೆ ಮುದ್ರಣ ಮಾಧ್ಯಮದಲ್ಲಿ ಕೆಲಸ ಮಾಡಿ ಬಹಳ ಕಷ್ಟಪಟ್ಟು ಪತ್ರಿಕಾ ರಂಗದಲ್ಲಿ ಮೇಲಕ್ಕೆ ಬಂದು ಒಂದು ಸಾಧನೆಯನ್ನು ಮಾಡೋಕ್ಕೆ ಹೊರಟಿದ್ದಾರೆ ನಾಗರಾಜ್ ಅವರು. ಅವ್ರಿಗೂ ಈ ರಂಗದಲ್ಲಿ ಯಶಸ್ವಿಯಾಗಲಿ, ಫ್ರೀಡಮ್ ನ್ಯೂಸ್ ಚಾನಲ್ ಗಟ್ಟಿಯಾಗಿ ಬೆಳೀಲಿ, ಕನ್ನಡಿಗರ ಮನೆ ಮಾತಾಗಲಿ, ವಿಶ್ವಾಸಾರ್ಹ ಸುದ್ದಿಗಳ ಮೂಲಕ ಪ್ರೇಕ್ಷಕರನ್ನು ಮತ್ತು ವೀಕ್ಷಕರನ್ನು ಚಾನಲ್ ಗೆಲ್ಲಲಿ ಅಂತೇಳಿ ನಾನು ಚಾನಲ್ನಲ್ಲಿ ಶುಭ ಹಾರೈಸ್ತೇನೆ. ಅದೇ ರೀತಿ ಸ್ಯಾಟಲೈಟ್ ಮೂಲಕ ಪ್ರಸಾರ ಆಗಲು ಹೊರಟಿರುವಂತಹ ಫ್ರೀಡಮ್ ನ್ಯೂಸ್ ಚಾನಲ್ನ ಎಲ್ಲ ಬಳಗಕ್ಕೆ, ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇವತ್ತು ಮಾಧ್ಯಮ ಜಗತ್ತು ಯಾವ ರೀತಿ ನಡೀತಾ ಇದೆ ಅಂತ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಮಾಧ್ಯಮ ಜಗತ್ತಿನ ಬಗ್ಗೆ ಹಲವಾರು ಮಾತುಗಳು, ಟೀಕೆ ಟಿಪ್ಪಣಿಗಳು ಕೇಳಿ ಬರ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಫ್ರೀಡಮ್ ಚಾನಲ್ ವೀಕ್ಷಕರಲ್ಲಿ ಒಂದು ಹೊಸ ಭರವಸೆಯನ್ನು ಮೂಡಿಸಲಿ, ಅತ್ಯಂತ ವಿಶ್ವಾಸಾರ್ಹವಾಗಿ ಎಲ್ಲ ವೀಕ್ಷಕರ ಮನಸ್ಸನ್ನು ಗೆಲ್ಲುವಂಥ ಕೆಲಸವನ್ನು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. LM ನಾಗರಾಜರವರ ಸಾರಥ್ಯದಲ್ಲಿ ನೂತನ ಕನ್ನಡ ನ್ಯೂಸ್ ಚಾನಲ್ ಫ್ರೀಡಮ್ TV ಪ್ರಾರಂಭ ಆಗ್ತಾ ಇರೋದಕ್ಕೆ ಹರ್ಷವಾಗ್ತಾ ಇದೆ. ಇದು ಜನಮನರ ಟಿವಿಯಾಗಿ ಜನರ ಬದುಕಿನ ಸಮಸ್ಯೆಗಳನ್ನು ಪ್ರತಿಬಿಂಬಿಸಲಿ, ಜನರ ಧ್ವನಿಯಾಗಲಿ ಅಂತ ಹಾರೈಸ್ತೇನೆ. ಫ್ರೀಡಮ್ TV ಲಾಂಚ್ ಮಾಡ್ತಕ್ಕಂಥದ್ದು ತಿಳಿದು ಬಂತು, ಭಾಳ ಸಂತೋಷ. ನಾಗರಾಜರವರ LM ನಾಗರಾಜರವರ ನೇತೃತ್ವದಲ್ಲಿ ಮತ್ತೆ ಮೂಡಿ ಬರ್ತಾ ಇದೆ. ಸರ್ವ ಜನರ ಸಮಸ್ಯೆಗಳಿಗೆ ಅದು ಸ್ಪಂದಿಸಲಿ, ರಾಜ್ಯದಲ್ಲಿ ಉತ್ತಮವಾದ ಹೆಸರನ್ನು ಮಾಡಲಿ ಅಂತೇಳಿ ನಾನು ಬಯಸ್ತೇನೆ. ಶುಭಾಶಯಗಳನ್ನು ಕೋರ್ತೇನೆ. ನಮಸ್ಕಾರ. ಸಮಾಜದ ಆಗು ಹೋಗುಗಳ ಬಗ್ಗೆ ಮತ್ತು ಸಮಾಜದ ಏಳಿಗೆ ಬಗ್ಗೆ ಮತ್ತು ಈ ರಾಜ್ಯದ ಗತವೈಭವದ ಇತಿಹಾಸದ ಅನಾವರಣ ಮಾಡತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದಾರೆ. ಫ್ರೀಡಮ್ TVಯೂ ಕೂಡ ಇವತ್ತು ರಾಜ್ಯದಲ್ಲಿ ಹೊಸದಾಗಿ ಪ್ರಾರಂಭ ಆಗಿದೆ. ಫ್ರೀಡಮ್ TVಯ ಮಾಲೀಕರಿಗೂ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ನಾನು ಅಭಿನಂದನೆಗಳನ್ನ ಹೇಳ್ತೇನೆ. ಈಗಾಗಲೇ ಅನೇಕ TVಗಳು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾವೆ ರಾಜ್ಯದಲ್ಲಿ. ಅದಕ್ಕಿಂತಲೂ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಲಿ,
ಮತ್ತು ರಾಜ್ಯದ ಜನರ ಬೇಡಿಕೆಗಳ ಬಗ್ಗೆ ಅನಾವರಣ ಮಾಡ್ತಕ್ಕಂಥದ್ದು ಮತ್ತು ಈ ಗತವೈಭವದ ಇತಿಹಾಸವನ್ನು ಪದೇ ಪದೇ ಅನಾವರಣ ಮಾಡೋದ್ರಿಂದ ಯುವಜನಾಂಗಕ್ಕೆ ಗತವೈಭವದ ಇತಿಹಾಸವನ್ನು ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡಲಿ. ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಫ್ರೀಡಮ್ ಟಿ ವಿ ಆಗಲಿ ಅಂತೇಳಿ ಹಾರೈಸ್ತೇನೆ.